ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದ ಮಧ್ಯಕಾಲೀನ ಭಾರತ ಹಾಗೂ ರಾಜಕೀಯ ಸಂಕ್ರಮಣ ಪಾಠವನ್ನು ಕುರಿತು ಇವತ್ತಿನ ಒಂದು ಅವಧಿಯಲ್ಲಿ ಚರ್ಚಿಸೋಣ ಮಕ್ಕಳೇ. ಇಲ್ಲಿ ನಾವು ಈ ಒಂದು ಅಧ್ಯಾಯದಲ್ಲಿ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದಂತಹ ರಜಪೂತ ಮನೆತನಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಚರ್ಚೆಯನ್ನು ಮಾಡೋಣ ಮಕ್ಕಳೇ. 12ನೇ ಶತಮಾನ ಉತ್ತರಾರ್ಧ ಹಾಗೂ 13ನೇ ಶತಮಾನದ ಮೊದಲ ಭಾಗವನ್ನು ಭಾರತ ಇತಿಹಾಸದಲ್ಲಿ ಸಂಕ್ರಮಣ ಕಾಲ ಎಂದು ಕರೀತಾರೆ. ಅಂದರೆ 12ನೇ ಶತಮಾನದ ಉತ್ತರಾರ್ಧ 13ನೇ ಶತಮಾನದ ಮೊದಲ ಭಾಗವನ್ನು ಮೊದಲಾರ್ಧ ಭಾಗವನ್ನು ರಾಜಕೀಯ ಸಂಕ್ರಮಣ ಕಾಲ, ಭಾರತ ಸಂಕ್ರಮಣ ಕಾಲ ಅಂತೇಳಿ, ಭಾರತ ಇತಿಹಾಸ ಸಂಕ್ರಮಣ ಕಾಲ ಅಂತೇಳಿ ಈಗ ಕರೀತಾರೆ. ಹಂಗಾಗಿ ಇಲ್ಲಿ ಒಂದಂಶ ಸಂಕ್ರಮಣ ಕಾಲ ಅಥವಾ ಸಂಕ್ರಮಣ ಎಂದರೆ ಯಾವುದೇ ಒಂದು ಸಮಾಜ ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟ ಪ್ರವೇಶಿಸಲು ಸಿದ್ಧವಾಗಿರುವುದನ್ನು ಸೂಚಿಸುತ್ತದೆ. ಸಂಕ್ರಮಣ ಎಂದರೆ ಯಾವುದೇ ಒಂದು ಸಮಾಜ ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ ಪ್ರವೇಶಿಸುವುದು. ಅಂದ್ರೆ ಯಾವುದೇ ಒಂದು ಸಮಾಜ ಆಗಿ ಅದು ಒಂದು ಕಾಲಘಟ್ಟವನ್ನು ಮುಗಿಸಿ ಮತ್ತೊಂದು ಕಾಲಘಟ್ಟವನ್ನು ಪ್ರವೇಶವನ್ನ ಮಾಡ್ತಕ್ಕಂಥದ್ದಕ್ಕೆ ಏನಂತ ಕರೀತಾರೆ ಅಂದರೆ ಸಂಕ್ರಮಣ ಅಂತೇಳಿ ಕರೀತಾರೆ. ಈ ಸಂಕ್ರಮಣ ಕಾಲ ಭಾರತದಲ್ಲಿ 12ನೇ ಶತಮಾನದ ಉತ್ತರಾರ್ಧ ಭಾಗದಿಂದ ಹಿಡಿದು 13ನೇ ಶತಮಾನದ ಮೊದಲ ಭಾಗದವರೆಗೆ ಸಹಿತ ಇತ್ತು. ಹಾಗಾಗಿ ಈ ಒಂದು ಕಾಲದಲ್ಲಿ ಭಾರತದ ಸಮಾಜ ಪ್ರಾಚೀನ ವ್ಯವಸ್ಥೆಯಿಂದ ಮಧ್ಯಕಾಲೀನ ವ್ಯವಸ್ಥೆ ಪ್ರವೇಶವನ್ನು ಮಾಡುತ್ತದೆ. ಪ್ರಾಚೀನ ಕಾಲದ ಸಮಾಜದ ವ್ಯವಸ್ಥೆಯಿಂದ ಮಧ್ಯಕಾಲೀನ ಸಮಾಜದ ವ್ಯವಸ್ಥೆಗೆ ಪ್ರವೇಶವನ್ನ ಮಾಡಿದಂತ ಕಾಲ ಸಂಕ್ರಮಣ ಕಾಲ. ಹಾಗಾಗಿ ಇಲ್ಲಿ ಪ್ರಾಚೀನ
ಸಣ್ಣ ಸಣ್ಣದಾಗಿರ್ತಕ್ಕಂಥ ರಾಜ್ಯಗಳ ವ್ಯವಸ್ಥೆಯನ್ನ ಯಾರೋ ಟರ್ಕರು, ಹಾಗೆಯೇ ಉತ್ತರ ಭಾರತದಲ್ಲಿ ಬಲವಾದ ಕೇಂದ್ರಾಡಳಿತ ವ್ಯವಸ್ಥೆಯ ಸಾಮ್ರಾಜ್ಯವನ್ನು ಟರ್ಕರು ಸ್ಥಾಪನೆಯನ್ನು ಮಾಡ್ಕೊಳ್ತಾರೆ. ಅಂದ್ರೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ರಾಜ್ಯಗಳ ಸಾಮ್ರಾಜ್ಯವನ್ನ ಮುರಿದು ಟರ್ಕರು ಏನ್ ಮಾಡಿದ್ರು, ಉತ್ತರ ಭಾರತದ ಪ್ರಬಲವಾಗಿರ್ತಕ್ಕಂತಹ ಕೇಂದ್ರಾಡಳಿತ ವ್ಯವಸ್ಥೆಯನ್ನು ಇವರು ಸ್ಥಾಪನೆಯನ್ನು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಸ್ಲಾಮಿಕ್ ಧರ್ಮದ ಪ್ರಭಾವ, ಇಸ್ಲಾಮಿಕ್ ಧರ್ಮದ ಪರಿಣಾಮದಿಂದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಏಕೋಪಾಸನೆಗಳು ಪ್ರತಿಪಾದನೆಗಳಾದ ಎಲ್ಲ ಬೆಳವಣಿಗೆಗಳು ಭಾರತದ ಮಧ್ಯಯುಗ ಆರಂಭವಾಗುವುದರ ಮುಖ್ಯ ಗುರುತುಗಳಾದವು. ಹಾಗಾಗಿ ಟರ್ಕರಿಂದ ಭಾರತದಲ್ಲಿ ಸ್ಥಾಪಿಸಲ್ಪಟ್ಟ ಸಾಮ್ರಾಜ್ಯದ ಸ್ಥಾಪನೆಯನ್ನ ಅಧ್ಯಯನವನ್ನ ಮಾಡುವುದಕ್ಕಿಂತ ಮೊದಲು ಟರ್ಕರ ಆಗಮನ, ಟರ್ಕರ ಆಗಮನದ ಪೂರ್ವದ ಬಹು ರಾಜ್ಯಗಳಲ್ಲಿ ಇದ್ದಂತಹ ಪದ್ಧತಿಯನ್ನ ಪರಿಶೀಲಿಸತಕ್ಕಂಥದ್ದು ಅಗತ್ಯ ಇವತ್ತು. ಹಾಗಾದರೆ ಭಾರತದಲ್ಲಿ ಸಣ್ಣ ಸಣ್ಣ ರಾಜ್ಯಗಳ ಉದಯ ಆಗ್ತದೆ. ಆ ಸಣ್ಣ ಸಣ್ಣ ರಾಜ್ಯಗಳ ರಾಜರುಗಳು ಆಳ್ವಿಕೆ ಎಂದರೆ ಅದು ಬಹುರಾಜ್ಯಗಳ ರಾಜಕೀಯ ವ್ಯವಸ್ಥೆ. ಯಾಕಂದ್ರೆ ಅಲ್ಲಿ ಸಣ್ಣ ಸಣ್ಣ ರಾಜ್ಯಗಳಿದ್ದು ಆ ಸಣ್ಣ ಸಣ್ಣ ರಾಜ್ಯಗಳನ್ನ ಆಳತಕ್ಕಂಥ ರಾಜರುಗಳಿದ್ದು, ಸೊ ಹಾಗಾಗಿ ಅಲ್ಲಿ ಬಹು ರಾಜ್ಯ ಪದ್ಧತಿ ಇತ್ತು. ಆ ಬಹುರಾಜ್ಯಗಳ ರಾಜಕೀಯ ವ್ಯವಸ್ಥೆ ಇತ್ತು ಅಂತಕ್ಕಂಥದ್ದು ನಮಗೆ ಅರ್ಥ ಆಗ್ತದೆ. ಈ ಒಂದು ರಾಜಕೀಯ ವ್ಯವಸ್ಥೆಯ ಅಧ್ಯಯನವನ್ನ 9ನೇ ಶತಮಾನದಿಂದ 12ನೇ ಶತಮಾನದ ಮಧ್ಯಭಾಗದವರೆಗೂ ಸಹಿತ ಪಶ್ಚಿಮ ಮತ್ತು ಉತ್ತರ ಭಾರತದ ಬಹುಭಾಗಗಳಲ್ಲಿ ಈ ಆಳ್ವಿಕೆ ಮಾಡಿದಂತಹ ರಜಪೂತರ ಆಳ್ವಿಕೆಯಿಂದ ಪ್ರಾರಂಭ ಆಗಿದೆ ಅಥವಾ ಆರಂಭಿಸಬಹುದು. ಹಾಗಾದರೆ ರಜಪೂತ ಮನೆತನಗಳು ರಜಪೂತ ಮನೆತನಗಳು ಇಲ್ಲಿ ಸ್ಥಾನವೀಶ್ವರ ಅಥವಾ ಸ್ಥಾನೇಶ್ವರ, ಆ ಸ್ಥಾನೇಶ್ವರದ ವರ್ಧನರ ಮನೆತನದ ಆಳ್ವಿಕೆಯ ನಂತರ ಪಶ್ಚಿಮ ಮತ್ತು ಉತ್ತರ ಭಾರತದ ಬಹುಭಾಗಗಳನ್ನು ಮಧ್ಯಕಾಲದ ಆರಂಭದವರೆಗೂ ಗೂರ್ಜರ ಪ್ರತಿಹಾರ ಬರ್ತಾರೆ, ಬುಂದೇಲಖಂಡದ ಚಂದೇಲರು ಬರ್ತಾರೆ, ಗಹಡ್ವಾಲ ಇರ್ತಾರೆ, ಸೋಳಂಕಿ ಇರ್ತಾರೆ, ಪಾರಮಾರರು ಮತ್ತು ಚೌಹಾಣರು. ಇವರು ರಜಪೂತ ಕುಲಗಳಿಗೆ ಸೇರಿದಂತಹ
ವಿವಿಧ ಮನೆತನಗಳ ಆಳ್ವಿಕೆಯನ್ನ ಮಾಡಿದಂಥವರು ಯಾರಂದ್ರೆ ಗುರ್ಜರ ಪ್ರತಿಹಾರರು, ಬುಂದೇಲಖಂಡದ ಚಂದೇಲರು, ಗುಹಡಾಲರು, ಸೋಳಂಕಿಯರು, ಪಾರಮಾರರು ಮತ್ತು ಚೌಹಾಣರು. ಇವರು ರಜಪೂತ ಕುಲಗಳಿಗೆ ಸೇರಿದಂತಹ ವಿವಿಧ ಮನೆತನಗಳಿಂದ ಆಳ್ವಿಕೆ ಮಾಡಿದಂಥವರು. ನಂತರ 12ನೇ ಶತಮಾನದ ಕೊನೆಯ ಭಾಗದಲ್ಲಿ ಉತ್ತರ ಭಾರತದಲ್ಲಿ ರಜಪೂತ ಮೂಲದ ಪ್ರಬಲವಾದಂತಹ ಬಲಶಾಲಿಯಾಗಿರ್ತಕ್ಕಂಥ ರಾಜ ಪೃಥ್ವಿರಾಜ ಚೌಹಾಣ. ಇನ್ನು ಗಢವಾಲರಲ್ಲಿರ್ತಕ್ಕಂತಹ ಜಯಚಂದ್ರ, ಚಾಂದೇಲಲ್ಲಿ ಬರ್ತಕ್ಕಂಥ ಪರಮರ್ದಿ ದೇವ, ಇವರು ಪ್ರಬಲರಾಗಿರ್ತಕ್ಕಂಥ ಅರಸರು. ರಜಪೂತರ ಮನೆತನಗಳ ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ರಾಜರು, ಪ್ರಬಲರಾದಂತಹ ರಾಜರು. ಅದರಲ್ಲಿ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಗುರ್ಜರ ಪ್ರತಿಹಾರರು. ಗುರ್ಜರ ಪ್ರತಿಹಾರರು ರಜಪೂತ ಮನೆತನಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಮನೆತನ. ಸೊ ಇಲ್ಲಿ ನಾವು ನೋಡಿದಾಗ ಪ್ರತಿಹಾರರು ಅವರ ಒಂದು ಕೆಲವು ಶಾಸನಗಳಲ್ಲಿ ಅವರು ರಾಮಾಯಣ ಕಾಲದ ಸೂರ್ಯವಂಶಕ್ಕೆ ಸೇರಿದಂತ ಕ್ಷತ್ರಿಯ ಲಕ್ಷ್ಮಣ ತಮ್ಮ ವಂಶದ ಮೂಲ ಸ್ಥಾಪಕ ಅಂತೇಳಿ ಕರೆದುಕೊಂಡಿದ್ದಾರೆ. ಅಂದ್ರೆ ಸೂರ್ಯವಂಶಕ್ಕೆ ಸೇರಿದ ಕ್ಷತ್ರಿಯನಾಗಿರ್ತಕ್ಕಂತಹ ಲಕ್ಷ್ಮಣ ತಮ್ಮ ವಂಶದ ಮೂಲ ಸ್ಥಾಪಕ ಅಂತೇಳಿ ಪ್ರತಿಹಾರರು ಕೆಲವು ಶಾಸನಗಳಿಂದ ದೊರೆತಿದೆ. ಆದರೆ ನಮಗೆ ದೊರೆತಿರ್ತಕ್ಕಂತಹ ಆಧಾರಗಳು ನಾಗಭಟ್ಟನು ಈ ವಂಶದ ಸ್ಥಾಪಕ ಅಂತೇಳಿ ಸೂಚಿಸುತ್ತದೆ. ನಾಗಭಟ್ಟ ವಂಶದ ಸ್ಥಾಪಕ. ಗುರ್ಜರ ಪ್ರತಿಹಾರ ಮನೆತನದ ಈ ಒಂದು ವಂಶದ ಸ್ಥಾಪಕ ಅಂದ್ರೆ ನಮಗೆ ತಿಳಿದಂತಹ ಆಧಾರಗಳ ಪ್ರಕಾರ ನಾಗಭಟ್ಟನು ಈ ವಂಶದ ಸ್ಥಾಪಕ ಅಂತೇಳಿ ಸೂಚಿಸುತ್ತದೆ. ಈತ ಕನುಷನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾನೆ. ಕನುಷ್ ಕನುಷ್ ಇವರ ರಾಜಧಾನಿ. ನಂತರ ಈ ಕನೌಜನ್ನ ರಾಜಧಾನಿಯಾಗಿ ಮಾಡಿಕೊಂಡ ಪ್ರತಿಹಾರರು ಸಿಂಧ್ ಪ್ರಾಂತ್ಯದ ಮೇಲೆ ಆಧಿಪತ್ಯವನ್ನು ಸ್ಥಾಪಿಸುತ್ತಾರೆ. ಯಾವುದು? ಸಿಂಧ್ ಪ್ರಾಂತ್ಯ. ಸಿಂಧ್ ಪ್ರಾಂತ್ಯದ ಮೇಲೆ
ಅಧಿಪತ್ಯ ಸ್ಥಾಪನೆ. ಸಿಂಧ್ ಪ್ರಾಂತದಲ್ಲಿ ಅಧಿಪತ್ಯವನ್ನ ಪ್ರತಿಹಾರರು ಸ್ಥಾಪನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಗಾಗ ದಾಳಿ ಮಾಡ್ತಾ ಇದ್ದಂತಹ ಅರಬರನ್ನ ಎದುರಿಸಿ ಹಿಮ್ಮೆಟ್ಟಿಸ್ತಾರೆ. ಯಾರನ್ನ? ಅರಬರನ್ನ. ಹಿಮ್ಮೆಟ್ಟಿಸಿದರು. ಯಾರನ್ನ? ಅರಬರನ್ನ ಹಿಮ್ಮೆಟ್ಟಿಸ್ತಾರೆ. ಈ ಒಂದು ಗೂರ್ಜರ ಪ್ರತಿಹಾರ ವಂಶದಲ್ಲಿ ಬಲಶಾಲಿ ದೊರೆಗಳಾಗಿರ್ತಕ್ಕಂಥ ಮಿಹಿರ ಭೋಜ ಮತ್ತು ಮಹೇಂದ್ರ ಪಾಲ ಪ್ರಬಲ ರಾಜರು. ಇವರೇನ ಮಿಹಿರ ಭೋಜ ಮತ್ತು ಮಹೇಂದ್ರ ಪಾಲ. ಮಿಹಿರ ಭೋಜ ಮತ್ತು ಮಹೇಂದ್ರ ಪಾಲ ಈ ಒಂದು ವಂಶದ ಬಲಶಾಲಿಯಾಗಿರ್ತಕ್ಕಂತಹ ದೊರೆ. ಇವರು ಬಂಗಾಳದಲ್ಲಿರ್ತಕ್ಕಂತಹ ಪಾಲರನ್ನ ಸೋಲಿಸಿ ಬಂಗಾಳದವರೆಗೂ ಸಹಿತ ಪ್ರತಿಹಾರ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿಕೊಳ್ತಾರೆ. ಈ ಒಂದು ಗೂರ್ಜರ ಪ್ರತಿಹಾರ ಕಾಲದಲ್ಲಿ ಅರಬ್ನ ಪ್ರವಾಸಿಗನಾಗಿರ್ತಕ್ಕಂಥ ಸುಲೈಮಾನ್ ಇವನು ಮಿಹಿರ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿ ಆ ಒಂದು ಸಾಮ್ರಾಜ್ಯದಲ್ಲಿ ಕಂಡು ಬಂದಂತ ದೃಶ್ಯಗಳನ್ನ ತಮ್ಮ ಒಂದು ಕೃತಿಯಲ್ಲಿ ವರ್ಣನೆ ಮಾಡ್ತಾ ಈ ಮಿಹಿರ ಭೋಜನ ಆಸ್ಥಾನದಲ್ಲಿ ಸುಖ ಶಾಂತಿಗಳು ನೆಲೆಸಿದ್ದವು ಅಂತೇಳಿ ಪ್ರಶಂಸೆಯನ್ನು ಮಾಡ್ತಾ ಹೋಗ್ತಾರೆ. ನಂತರ ಈ ಮಹೇಂದ್ರ ಪಾಲನ ನಂತರ ಬಂದಂತಹ ಅವನ ಮಗ ಮಹಿಪಾಲನ ಆಳ್ವಿಕೆ ಕಾಲದ ಪ್ರತಿಹಾರಗಳ ಅಧಿಪತ್ಯ ಏನಾಗ್ತದಪ್ಪ ಅಂದರೆ ಅವನತಿಯನ್ನ ಕಾಣ್ತಾ ಹೋಗ್ತದೆ. ಹಾಗಾದ್ರೆ ಈ ಒಂದು ಗೂರ್ಜರ ಪ್ರತಿಹಾರ ಕಾಲದಲ್ಲಿ ಭೇಟಿ ನೀಡಿದಂತಹ ಅರಬ್ ಪ್ರವಾಸಿಗ ಯಾರಂದ್ರೆ ಸುಲೈಮಾನ್. ಈಗ ಈ ಪ್ರತಿಹಾರ ಸಾಮ್ರಾಜ್ಯದಲ್ಲಿ ಸುಖ ಶಾಂತಿಗಳು ನೆಲೆಸಿದ್ವು ಅಂತೇಳಿ ತನ್ನ ಒಂದು ಕೃತಿಯಲ್ಲಿ ಪ್ರಶಂಸೆಯನ್ನ ಮಾಡ್ತಾ ಹೋಗ್ತಾನೆ. ನಂತರ ಮಹೇಂದ್ರ ಪಾಲ ನಂತರ ಬಂದಂತಹ ಅವರ ಮಗನಾಗಿರ್ತಕ್ಕಂಥ ಮಹಿಪಾಲ, ಈ ಮಹಿಪಾಲನ ನಂತರ ಬಂದಂತ ಅರಸರೆಲ್ಲರೂ ಸಹಿತ ಅಸಮರ್ಥರಾಗಿದ್ದರಿಂದ ಅವರ ಒಂದು ಕಾಲದಿಂದಾಗಿ ಈ ಪ್ರತಿಹಾರ ಸಾಮ್ರಾಜ್ಯ ಏನಾಗ್ತದೆ ಅವನತಿಯನ್ನ ಹೊಂದಲಿಕ್ಕೆ ಕಾರಣಕರ್ತರಾಗ್ತಾರೆ. ಇದಾದ ನಂತರ ಗಹಡ್ವಾಲರು ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಗಹಡ್ವಾಲ
ಗಹಡ್ವಾಲರು. ರಜಪೂತ ಮನೆತನದಲ್ಲಿ ಆಳ್ವಿಕೆಯನ್ನು ಮಾಡಿದಂಥ ಎರಡನೇ ವಂಶ ಯಾರಪ್ಪ ಅಂದರೆ ಗಹಡ್ವಾಲರು. ಈ ಗಹಡ್ವಾಲರ ವಂಶದ ಸ್ಥಾಪಕ ಅಂತ ಹೇಳಿ ಚಂದ್ರದೇವ. ಈ ವಂಶದ ಸ್ಥಾಪಕ ಚಂದ್ರದೇವ. ಗಹಡ್ವಾಲರ ವಂಶದ ಸ್ಥಾಪಕ ಚಂದ್ರದೇವ. ಈತನು ವಾರಣಾಸಿಯನ್ನ ಕೇಂದ್ರವನ್ನಾಗಿ ಬರ್ತಾನೆ. ವಾರಣಾಸಿಯನ್ನ ಮುಖ್ಯ ಕೇಂದ್ರವಾಗಿ ಇಟ್ಟುಕೊಂಡು ಆಳ್ವಿಕೆಯನ್ನ ಮಾಡ್ತಾನೆ. ಯಾರು? ಚಂದ್ರದೇವ. ಉತ್ತರ ಭಾರತದ ಬಹುಭಾಗದ ಬಹುಭಾಗದ ಮೇಲೆ ರಾಜ್ಯಭಾರವನ್ನು ಮಾಡಿ ಈತ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರವನ್ನು ಮಾಡಿಕೊಳ್ತಾನೆ. ಯಾರು? ಚಂದ್ರದೇವ. ಹೀಗೆ ಗಹಡ್ವಾಲರ ಪ್ರಬಲ ಸೇನಾನಿ, ಪ್ರಬಲ ರಾಜನಾಗಿರ್ತಕ್ಕಂಥ ಚಂದ್ರದೇವ ಈತನು ವಾರಣಾಸಿಯನ್ನು ತನ್ನ ಮುಖ್ಯ ಕೇಂದ್ರವನ್ನಾಗಿ ಮಾಡಿಕೊಂಡು ಉತ್ತರ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ. ಈ ಒಂದು ಗಹಡ್ವಾಲರ ಮತ್ತೊಬ್ಬ ಪ್ರಬಲನಾಗಿರ್ತಕ್ಕಂಥ ರಾಜ ದೊರೆ ಅಂದರೆ ಗೋವಿಂದ ಚಂದ್ರ. ನಂತರ ಈ ಒಂದು ಗಹಡ್ವಾಲರ ಮತ್ತೊಬ್ಬ ದೊರೆಯಾಗಿರ್ತಕ್ಕಂತಹ ಗೋವಿಂದ ಚಂದ್ರ ಮತ್ತೊಬ್ಬ ಪ್ರಬಲ ದೊರೆ ಯಾರೆಂದರೆ ಗೋವಿಂದ ಚಂದ್ರ. ಇವನು ಸಹಿತ ಗಹಡ್ವಾಲರ ಪ್ರಮುಖ ದೊರೆ. ಇವನು ಏನು ಮಾಡ್ತಾನಪ್ಪ ಅಂದರೆ ಪಾಲರನ್ನ ಸೋಲಿಸಿ ಮಾಳವ ಮತ್ತು ಮಗಧವರೆಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆಯನ್ನು ಮಾಡ್ತಾನೆ. ನಂತರ ಕಳಿಂಗ ಮತ್ತು ಒರಿಸ್ಸಾವನ್ನ ರಾಜ್ಯವನ್ನ ಈ ಗೋವಿಂದ ಚಂದ್ರ ಪರಾಭವಗೊಳಿಸ್ತಾನೆ. ಕಾಶ್ಮೀರ, ಗುಜರಾತ್ ಮತ್ತು ಚೋಳ ರಾಜರು ಗೋವಿಂದ ಚಂದ್ರನೊಂದಿಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೊಂದಿದ್ರು. ಯಾರಂದ್ರೆ ಗಹಡ್ವಾಲ. ಅಂದರೆ ಇಲ್ಲಿ ನಾವು ನೋಡಿದಾಗ ದೇವಚಂದ್ರ ಮತ್ತು ಗೋವಿಂದ ಚಂದ್ರ, ಸೊ ಇವರು ಈ ಒಂದು ಗಹಡ್ವಾಲರ ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ಬಹಳಷ್ಟು ಪ್ರಬಲರಾಗಿರ್ತಕ್ಕಂಥ ದೊರೆಗಳಾಗಿದ್ರು ಅಂತಕ್ಕಂಥದ್ದು ಈ ಒಂದು ಅಂಶದಿಂದ ನಮಗೆ ತಿಳಿದು ಬರ್ತದೆ. ಇವರ ನಂತರ ಬರ್ತಕ್ಕಂಥವರು ಪರಮಾರರು. ಪರಮಾರರು ರಜಪೂತ ಮನೆತನದಲ್ಲಿರ್ತಕ್ಕಂಥ ಪ್ರಮುಖ ಮನೆತನ. ಇಲ್ಲಿ ಪ್ರತಿಹಾರದ ಅವನತಿಯ ನಂತರ ಮಾಳವ ಪ್ರಾಂತ್ಯದಲ್ಲಿ ರಾಜಕೀಯವಾಗಿ ಪ್ರವರ್ತಮಾನಕ್ಕೆ ಬಂದಂಥವರು ಪರಮಾರ. ಯಾರಂದ್ರ ಪ್ರತಿಹಾರದ ನಂತರ ಮಾಳವ ಪ್ರಾಂತದಲ್ಲಿ ರಾಜಕೀಯವಾಗಿ ಪ್ರವರ್ತಮಾನಕ್ಕೆ ಬಂದಂತಹ ಮನೆತನ ಯಾವುದಪ್ಪ ಅಂದರೆ ಪರಮಾರ ಮನೆತನ. ಸೊ ಈ ಒಂದು ಮನೆತನದಲ್ಲಿ ರಾಷ್ಟ್ರಕೂಟರ ಸಾಮಂತರಾದಂತಹ ಉಪೇಂದ್ರ ಕೃಷ್ಣರಾಜನು
ಉಪೇಂದ್ರ ಕೃಷ್ಣರಾಜ ಈ ವಂಶದ ಸ್ಥಾಪಕ. ಪರಮಾರ ವಂಶದ ಸ್ಥಾಪಕ ಯಾರಪ್ಪ ಅಂದ್ರೆ ಉಪೇಂದ್ರ ಕೃಷ್ಣರಾಜ. ಇವನು ಧಾರಾನಗರ ಇವನ ರಾಜಧಾನಿ. ಧಾರಾನಗರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾ ಹೋಗ್ತಾರೆ. ಪರಮಾರ ವಂಶದ ಪ್ರಖ್ಯಾತ ದೊರೆಯಾಗಿರ್ತಕ್ಕಂಥ ಭೋಜ, ಪ್ರಖ್ಯಾತ ದೊರೆ ಪ್ರಖ್ಯಾತ ದೊರೆ ಭೋಜ. ಯಾವುದರಲ್ಲಿ? ಪರಮಾರರ ಪ್ರಖ್ಯಾತ ದೊರೆಯಾಗಿರ್ತಕ್ಕಂಥ ಭೋಜರಾಜ ಭೋಜ. ಈತ ಕಲ್ಯಾಣಿ ಚಾಳುಕ್ಯರನ್ನ, ಕಳಿಂಗದ ಗಂಗರನ್ನ, ಉತ್ತರದ ಕೊಂಕಣರನ್ನ ಸೋಲಿಸಿ ಪರಮಾರ ರಾಜ್ಯವನ್ನ ವಿಶಾಲವಾಗಿ ವಿಸ್ತರಿಸ್ತಾ ಹೋಗ್ತಾನೆ ಭೋಜರಾಜ. ಮುಂದೆ ಚಾಳುಕ್ಯರ ವಿರುದ್ಧ ಸೋಲನ್ನು ಅನುಭವಿಸ್ತಾನೆ. ರಾಜಕೀಯವಾಗಿ ಸೋಲು ಗೆಲುವು ಎರಡನ್ನೂ ಸಹಿತ ನೋಡಿದಂತಹ ಭೋಜರಾಜ ಸಾಂಸ್ಕೃತಿಕ ಲೋಕದಲ್ಲಿ ನಿಜವಾದ ಸೋಲಿಲ್ಲದ ಸಾಮ್ರಾಟನೇ ಆಗಿದ್ದನು. ಭೋಜರಾಜ ಸ್ವತಃ ಕವಿಯೂ ಸಹಿತ ಆಗಿದ್ದ. ಈ ಭೋಜರಾಜನ ನಂತರ ಬಂದಂತ ಅರಸರೆಲ್ಲರೂ ಸಹಿತ ದುರ್ಬಲರಾಗಿದ್ದರಿಂದ ಪರಮಾರ ವಂಶ ಅವನತಿಯನ್ನ ಹೊಂದಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಇಲ್ಲಿ ನಾವು ನೋಡಬೇಕಾದ ಈ ಒಂದು ಮನೆತನದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನು ತಿಳ್ಕೋಬೇಕಾಗಿರ್ತಕ್ಕಂಥ ಏನಪ್ಪ ಅಂದ್ರೆ, ಪ್ರಖ್ಯಾತ ದೊರೆಯಾಗಿರ್ತಕ್ಕಂತಹ ಭೋಜರಾಜನು ಹೆಚ್ಚು ನಾವು ಇವನನ್ನು ನೋಡಬೇಕಾಗಿರ್ತಕ್ಕಂಥದ್ದು ಗೆಲುವನ್ನು ಕಂಡಿರ್ತಕ್ಕಂಥದ್ದು. ತನ್ನ ಸಾಮ್ರಾಜ್ಯವನ್ನು ಹೆಚ್ಚು ವಿಸ್ತಾರವನ್ನು ಮಾಡಿರ್ತಕ್ಕಂಥ ಪ್ರಖ್ಯಾತ ದೊರೆ ಭೋಜರಾಜ ಅಂತ ಕರಿತೀವಿ. ಈತ ಸೋಲು ಗೆಲುವು ಎರಡನ್ನೂ ಸಹಿತ ಅಂದ್ರೆ ಸಾಂಸ್ಕೃತಿಕ ಲೋಕದಲ್ಲಿ ಇವನನ್ನ ನಿಜವಾಗಿಯೂ ಸಹಿತ ಸೋಲಿಲ್ಲದ ವೀರ ಅಥವಾ ಸಾಮ್ರಾಟನೇ ಆಗಿದ್ದ ಅಂತ ಕರಿತೀವಿ. ಸ್ವತಃ ಕವಿಯಾಗಿರ್ತಕ್ಕಂತಹ ಭೋಜರಾಜ ಇವನ ನಂತರ ಬಂದ ಅರಸರೆಲ್ಲರೂ ಸಹಿತ ಆಗಿದ್ದರಿಂದ ಪರಮಾರ ವಂಶ ಏನಾಗ್ತದಪ್ಪ ಅಂದ್ರೆ ಅಂತ್ಯ ಆಗಲಿಕ್ಕೆ ಕಾರಣ ಆಗ್ತದೆ. ಇನ್ನು ಮುಂದಿನ ಇರತಕ್ಕಂಥ ಮನೆತನ ಯಾವಪ್ಪ ಅಂದ್ರೆ ಸೋಳಂಕಿಯರು. ಸೋಳಂಕಿಯರು ಇವರು ಸಹಿತ ರಜಪೂತ ಮನೆತನಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಮನೆತನ. ಇಲ್ಲಿ ಮೊದಲನೇ ಮೂಲ ರಾಜ ಈ ಮನೆತನದ ಸ್ಥಾಪಕ. ಸೋಳಂಕಿ ಮನೆತನದ ಸ್ಥಾಪಕ ಯಾರಪ್ಪ ಅಂತಂದ್ರೆ
ಮೊದಲನೇ ಭೀಮ, ಇವರು ಹೆಸರುವಾಸಿ ಆಗಿದ್ರೂ ಸಹಿತ ಗಜನಿಯಿಂದ ಸೋಮನಾಥ ದೇವಾಲಯವನ್ನು ಇವನ ಕೈಯಿಂದ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಮೊದಲನೇ ಭೀಮ ನಂತರ ಎರಡನೇ ಮೂಲರಾಜ ಮತ್ತು ವೀರದವಳ ವಾಗೇಲರು ಸಮರ್ಥ ಅರಸರಾಗಿದ್ದರು. ಎರಡನೇ ಮೂಲರಾಜ ಮಹಮ್ಮದ್ ಗಜ್ನಿಯನ್ನ ಮೌಂಟ್ ಅಬುವಿನ ಬಳಿ ಸೋಲಿಸುತ್ತದೆ. ಈ ಒಂದು ಮನೆತನದಲ್ಲಿ ಖ್ಯಾತ ಜೈನ ಪಂಡಿತನಾಗಿರತಕ್ಕಂಥ ಹೇಮಚಂದ್ರ ದೇಸಿ ಮಾಲ ಎಂಬ ನಿಘಂಟನ್ನ ಪ್ರಾಕೃತ ಭಾಷೆಯಲ್ಲಿ ರಚಿಸ್ತಾನೆ. ಹೇಮಚಂದ್ರ ಪ್ರಖ್ಯಾತ ಹೇಮಚಂದ್ರ ಕವಿಯು ದೇಸಿ ಮಾಲ ನಿಘಂಟು ದೇಸಿ ಮಾಲ ಅಂತಕ್ಕಂಥ ನಿಘಂಟನ್ನ ರಚಿಸಿರ್ತಕ್ಕಂಥ ಹೇಮಚಂದ್ರ ಇದು ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂಥದ್ದು. ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಅವನ ದಂಡನಾಯಕನಾಗಿರ್ತಕ್ಕಂಥ ಉಲುಫ್ ಖಾನ್ ಮತ್ತು ನುಸ್ರತ್ ಖಾನ್ ಇನ್ನು ಕರ್ಣದೇವರನ್ನ ಸೋಲಿಸಿ ಸೋಳಂಕಿಯ ರಾಜ್ಯವನ್ನ ದೆಹಲಿ ಸುಲ್ತಾನ ಸಾಮ್ರಾಜ್ಯದೊಳಕ್ಕೆ ಸೇರಿಸಿದರು. ಇವರು ರಂಗ ಬರ್ತಕ್ಕಂಥದ್ದು ಚಂದೇಲರು. ರಜಪೂತ ಮನೆತನವನ್ನ ಆಳ್ವಿಕೆಯನ್ನ ಮಾಡಿದಂತಹ ಈ ಚಂದೇಲರು ಬುಂದೇಲಖಂಡದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಈ ಮನೆತನದ ಪ್ರಸಿದ್ಧನಾದಂತಹ ಅರಸ ಅಂದ್ರೆ ಢಂಗ. ಪ್ರಸಿದ್ಧ ಅರಸ ಢಂಗ. ಅಂದ್ರೆ ಇಲ್ಲಿ ಚಂದೇಲರು ಬುಂದೇಲಖಂಡದಲ್ಲಿ ಬರ್ತಾರೆ. ಇವರು ಬುಂದೇಲಖಂಡದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾರೆ. ಪ್ರವರ್ಧಮಾನಕ್ಕೆ ಬಂದಂತಹ ಈ ಚಂದೇಲರು ಪ್ರತಿಹಾರ ಮಾಂಡಲಿಕರಾಗಿದ್ದರು. ಪರಮಾರರ ಪತನದ ನಂತರ ಢಂಗ ತಾನು ಸ್ವತಂತ್ರ ಎಂದು ಘೋಷಿಸಿಕೊಳ್ತಾನೆ. ಪರಮಾರ ಸಾಮ್ರಾಜ್ಯದ ಪೂರ್ವ ಭಾಗವನ್ನು ಢಂಗ ವಶಪಡಿಸಿಕೊಂಡು ಪಾಲ ಮತ್ತು ಆಕರನ್ನು ಇವರು ಸೋಲಿಸಿ ತನ್ನ ಒಂದು ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ತಾರೆ. ನಂತರ ಢಂಗನು ಮಹಾರಾಜಾಧಿರಾಜ ಎಂಬ ಬಿರುದನ್ನು ಹೊಂದಿ ಟರ್ಕರ ವಿರುದ್ಧ ಹೋರಾಡುತ್ತಿದ್ದ ಹಿಂದೂ ಶಾಹಿ ರಾಜ ಜಯಚಂದ್ರನಿಗೆ ಸೈನಿಕ ನೆರವನ್ನು ನೀಡುತ್ತಾನೆ. ಆದರೆ ರಜಪೂತರ ಅರಸರಲ್ಲಿನ
ಖಿಲ್ಜಿ ಸುಲ್ತಾನರು ಈ ರಾಜ್ಯವನ್ನು ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ. ಹಾಗಾದರೆ ಚಂದೇಲರು ಮನೆತನದ ಸ್ಥಾಪಕ ಯಾರು ಅಂತ ನಾವು ಕೇಳಿದಾಗ ಚಂದೇಲರ ಮನೆತನದ ಸ್ಥಾಪಕನಾಗಿರ್ತಕ್ಕಂಥ ಡಂಗ, ಇವನು ಪ್ರಬಲನಾಗಿರ್ತಕ್ಕಂಥ ದೊರೆಯಾಗಿರ್ತಾನೆ. ಈ ಚಂದೇಲರ ಮೊದಲು ಎಲ್ಲಿಂದ ಬಂದಾರಪ್ಪ ಅಂತಂದ್ರೆ ಬುಂದೇಲಖಂಡದಲ್ಲಿ ಬೆಳೆದಂಥವರು. ನಂತರ ಈ ಚಂದೇಲರ ಪ್ರತಿಹಾರ ಮಾಂಡಲಿಕರಾಗಿದ್ದು, ಇವರ ಒಂದು ಪತನ ನಂತರ ಡಂಗ ಏನಪ್ಪ ಅಂದ್ರೆ ಸ್ವತಂತ್ರ ಅಂತ ಹೇಳಿ ಘೋಷಣೆಯನ್ನು ಮಾಡಿಕೊಳ್ತಾರೆ. ಸ್ವತಂತ್ರನಾಗಿ ಘೋಷಣೆಯನ್ನು ಮಾಡಿಕೊಂಡ ನಂತರ ಪರಮಾರ ಪೂರ್ವ ಭಾಗವನ್ನು ವಶಪಡಿಸಿಕೊಂಡು ಪಾಲ ಮತ್ತು ಆಗ್ರವನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ಹೆಚ್ಚು ವಿಸ್ತಾರವನ್ನು ಮಾಡಿಕೊಳ್ತಾನೆ. ನಂತರ ರಾಜಾಧಿರಾಜ ಎಂಬ ಬಿರುದನ್ನು ಸಹಿತ ಪಡೆದುಕೊಳ್ತಾನೆ. ಮಹಾ ರಾಜಾಧಿರಾಜ ಎಂಬ ಬಿರುದನ್ನು ಪಡ್ಕೊಂಡಂತಹ ಡಂಗ ನಂತರ ಇಲ್ಲಿ ಟರ್ಕರ ವಿರುದ್ಧ ಹೋರಾಟವನ್ನು ಮಾಡತಕ್ಕಂತಹ ಹಿಂದೂಶಾಹಿ ರಾಜನಾಗಿರತಕ್ಕಂಥ ಜಯಚಂದ್ರನಿಗೆ ಹೋರಾಟದಲ್ಲಿ ಸೈನಿಕ ನೆರವನ್ನು ಸಹಿತ ಕೊಡ್ತಾನೆ. ಆದರೆ ರಜಪೂತ ಅರಸರಲ್ಲಿರ್ತಕ್ಕಂಥ ಪರಸ್ಪರ ದ್ವೇಷ ಐಕ್ಯತೆಯ ಕೊರತೆಯಿಂದಾಗಿ ಈ ಚಂದೇಲರ ರಾಜ್ಯವನ್ನು ಖಿಲ್ಜಿ ಸುಲ್ತಾನರು ಗೆದ್ದುಕೊಳ್ಳುವಲ್ಲಿ ಕಾರಣೀಕರ್ತರಾಗ್ತಾರೆ. ಈ ನಂತರ ಕೊನೆಯಲ್ಲಿ ಬರ್ತಕ್ಕಂಥವರು ಚೌಹಾಣ. ಚೌಹಾಣ ನಾವು ಈ ವಂಶದ ಹೆಸರನ್ನು ಕೇಳಿದ್ರೆ ನಮ್ಗೆ ಬರ್ತಕ್ಕಂಥದ್ದು ಪೃಥ್ವಿರಾಜ ಚೌಹಾಣ ಅಂತ ಬರ್ತಾರೆ. ನಾವು ಹಿಂದೆ ಏನೆಲ್ಲ ಓದಿರ್ಬೋದು, ಕೇಳಿದ ಮಕ್ಕಳಿಗೆಲ್ಲ ಅಲ್ಲಿ ತರೈ ಕಾಳ ನಡೀತದೆ. ಆ ಮೊದಲನೇ ತರೈ ಯುದ್ಧದಲ್ಲಿ ಮಹಮ್ಮದ್ ಗೋರಿಯನ್ನ ಸೋಲಿಸಿದಂತಹ ಪ್ರಬಲ ವ್ಯಕ್ತಿ ಇಲ್ಲಿ ಪೃಥ್ವಿರಾಜ ಚೌಹಾಣ ಅಂತ ಬರ್ತಾರೆ. ಆ ವ್ಯಕ್ತಿ ಈ ಒಂದು ಮನೆತನದ ಪ್ರಬಲನಾದಂಥ ಅರಸನಾಗಿರ್ತಾನೆ. ಈ ಚೌಹಾಣ ಮನೆತನ ರಜಪೂತ ಮನೆತನಗಳಲ್ಲೇ ಪ್ರಮುಖವಾಗಿರ್ತಕ್ಕಂಥ ಮನೆತನ. ಈ ಒಂದು ಮನೆತನದ ಮೂಲ ಸಾಮಾನ್ಯ ಶಕ 7ನೇ ಶತಮಾನದಲ್ಲಿಯೇ ಕಾಣಿಸಿಕೊಳ್ತದೆ. ರಾಜಸ್ಥಾನದ ಅಜ್ಮೀರ್ ಪ್ರದೇಶದಲ್ಲಿ ಈ ಮನೆತನ ತಮ್ಮ ಆಳ್ವಿಕೆಯನ್ನು ಆರಂಭವನ್ನು ಮಾಡಿದರು. ಆದರೂ ಸಹಿತ ಚೌಹಾಣರನ್ನ 12ನೇ ಶತಮಾನದ ವೇಳೆಗೆ ಪಶ್ಚಿಮ ಭಾರತದಲ್ಲಿ ಪ್ರಬಲವಾದ ರಾಜರನ್ನಾಗಿ ಪರಿಗಣಿಸುವಂತೆ ಮಾಡಿದರು. ಅಜೇಯ ರಾಜ, 4ನೇ ವಿಗ್ರಹರಾಜ ಮತ್ತು 3ನೆಯ ಪೃಥ್ವಿರಾಜ. ಪರಾಕ್ರಮಿಯಾದಂತಹ ಪೃಥ್ವಿರಾಜನು ಬುಂದೇಲಖಂಡದ ಚಂದೇಲರನ್ನ ಇವರು ಸೋಲಿಸುತ್ತಾನೆ. ಬುಂದೇಲಖಂಡದ ಚಂದೇಲರನ್ನ ಸೋಲಿಸಿ ಮಹೇವ ಮತ್ತು ಕಾಲಿಂಜಗಳನ್ನು ಪೃಥ್ವಿರಾಜ ಚೌಹಾಣ ವಶಪಡಿಸಿಕೊಳ್ತಾರೆ.
ಓಡಿಸಿದ. ಅಲ್ಲಿ ಈ ಮೊದಲನೇ ತರೈ ಕಾಳಗದಲ್ಲಿ ಅಥವಾ ಯುದ್ಧದಲ್ಲಿ ಮೊಹಮ್ಮದ್ ಗಾಯಗೊಂಡು ಗೋರ್ಗೆ ಏನ್ ಮಾಡ್ತಾನೆ, ಮರಳಿ ಹಿಂತಿರುಗಿ ಹೋಗ್ತಾನೆ. ನಂತರ ಮೊಹಮ್ಮದ್ ಮರುವರ್ಷ ಮಧ್ಯ ದೆಹಲಿಯ ಕಡೆಗೆ ದಂಡೆತ್ತಿ ಬಂದು ಹಿಂದೆ ನಡೆದಂತಹ ತರೈನಲ್ಲಿಯೇ ಪೃಥ್ವಿರಾಜನನ್ನ ಸೋಲಿಸ್ತಾರೆ. ಆದರೂ ಸಹ ಪೃಥ್ವಿರಾಜ ರಜಪೂತರ ಪರಾಕ್ರಮಗಳ ಪ್ರತೀಕನಾಗಿದ್ದಾನೆ. ಅಂದ ಮಕ್ಕಳಲ್ಲಿ ಮೊದಲನೇ ತರೈನ ಕಾಳಗ ಯಾರ ಮಧ್ಯೆ ನಡೀತದಪ್ಪ ಅಂತಂದ್ರೆ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಮಧ್ಯೆ ನಡೀತದೆ. ಆ ಮೊದಲ ತರೈನ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣರು ಜಯಿಸಲೇ ಆಗ್ತದೆ. ನಂತರ ಈ ಮೊಹಮ್ಮದ್ ಗೋರಿ ಗಾಯಗೊಂಡು ಮರುವರ್ಷ ಬರ್ತಾನೆ ಮತ್ತೆ ದಾಳಿ ಮಾಡಿದಾಗ ಮೊದಲನೇ ತರೈನಲ್ಲಿ ನಡೆದಂತಹ ಯುದ್ಧದಲ್ಲಿ ನಡೆದ ಸ್ಥಳ ಇದೆಯಲ್ಲ, ಅದೇ ಸ್ಥಳದಲ್ಲಿ ಎರಡನೇ ತರೈನ ಕಾಳಗ ನಡೀತದೆ. ಆ ಎರಡನೇ ತರೈನ ಕಾಳಗದಲ್ಲಿ ಪೃಥ್ವಿರಾಜ ಚೌಹಾಣನ್ನ ಸೋಲಿಸ್ತಾರೆ. ಆದರೂ ಸಹಿತ ಪೃಥ್ವಿರಾಜ ರಜಪೂತರ ಶೌರ್ಯದ ಪರಾಕ್ರಮಗಳ ಪ್ರತೀಕವಾಗಿರ್ತಕ್ಕಂಥ ಯಾರಪ್ಪ ಅಂದ್ರೆ ಪೃಥ್ವಿರಾಜ. ಹೀಗೆ ಮಕ್ಕಳೇ ರಜಪೂತ ಮನೆತನಗಳನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಈ 6 ಮನೆತನಗಳು ಯಾರು? ಗೂರ್ಜರ ಪ್ರತಿಹಾರರು, ಗಹಮಾರರು, ಪರಮಾರರು, ಸೋಳಂಕಿಯರು, ಚಂದೇರರು ಮತ್ತು ಚೌಹಾಣ. ಈ 6 ಮನೆತನಗಳು ರಜಪೂತ ಮನೆತನಗಳನ್ನು ಆಳ್ವಿಕೆ ಮಾಡಿದ್ರು. ಪ್ರಬಲರಾಗಿರ್ತಕ್ಕಂಥ ಅರಸರು ಹೊಂದಿದ್ರು ಸಹಿತ ಆಯಾ ಮನೆತನಗಳಲ್ಲಿ ದುರ್ಬಲ ಅರಸರು ಬಂದಾಗ ತಮ್ಮ ಒಂದು ಸಾಮ್ರಾಜ್ಯವನ್ನ ಪತನವನ್ನ ಕಾಣಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ ಮಕ್ಕಳೇ. ಹೀಗೆ ರಜಪೂತ ಮನೆತನಗಳನ್ನು ಆಳ್ವಿಕೆ ಮಾಡಿದಂತಹ ಪ್ರಬಲ 6 ಮನೆತನಗಳನ್ನು ನಾವು ಇಲ್ಲಿ ನೋಡಲಾಯ್ತು ಮಕ್ಕಳೇ. ಇದಾದ ನಂತರ ನೀವು ಮನೆಗೆಲಸಕ್ಕೂ ಗೃಹಪಾಠವನ್ನು ಬರ್ಕೋಬೇಕಾಗ್ತದೆ. ಆ ಗೃಹಪಾಠದಲ್ಲಿ ನಾವು ಯಾವೆಲ್ಲ ಅಂಶಗಳನ್ನು ನಾವು ತಿಳ್ಕೋಬೇಕು ಅಂತಂದ್ರೆ, ರಜಪೂತ ಅರಸರು ಗೃಹಪಾಠ ಮಾಡ್ಕೊಂಡ್ರಿ. ರಜಪೂತ ಮನೆತನಗಳ ರಜಪೂತ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡಿದಂತಹ ಪ್ರಮುಖ 6 ಮನೆತನಗಳು. ಆ ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳನ್ನು ವಿವರಿಸಿ. ರಜಪೂತ ಮನೆತನಗಳು ಅಥವಾ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನ ವಿವರಿಸಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರ್ಕೊಂಡು ಬನ್ನಿ ಮಕ್ಕಳೇ. ನಾಳೆ ನಿಮಗೆ ಮುಂದಿನ ಒಂದು ವಿಷಯವನ್ನು ಕುರಿತು ಅಧ್ಯಯನವನ್ನು ಮಾಡೋಣ.